ನೋಡಿ, ಅದೇ ಲೀಲಾವತಿ ಅಮ್ಮನವರ ದೇಗುಲ. ಏನ್ ಸ್ವಾರ್ಥ ಇತ್ತು? ಇವರನ್ನೆಲ್ಲ ನಾನು ಪ್ರೀತಿಯಿಂದ ನೋಡ್ಕೊಂಡು ಇವರೆಲ್ಲ ಸೇರಿ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊತಾರೆ. ಕರೆಕ್ಟ್. ಎಲ್ಲರೂ ನನ್ ಚೆನ್ನಾಗಿ ನೋಡ್ಕೊತಾರೆ. ಏನಿಲ್ಲ ಅಂದ್ರು ಮಾಧ್ಯಮದವರಾಗ್ಲಿ ಉದ್ಯಮದವರಾಗ್ಲಿ ವಿನೋದ್ ರಾಜ್ ಲೀಲಾವತಿ ಮಗ ಹಾಳಾಗ್ಬಾರ್ದು. ನೆಲಮಂಗಲದಲ್ಲಿ ಯಾರು ಒಬ್ರು ಸೆಲೆಬ್ರಿಟಿ ಇದ್ದಾರೆ ಅಂದಾಗ ನಾವು ಚಿಕ್ಕ ವಯಸ್ಸಿಂದನು ನಾವು ಕೇಳಿದ ಒಂದೇ ಹೆಸರು ಲೀಲಾವತಿ ಅಮ್ಮ ಅವ್ರದ್ದು. ಹೌದು. ವಿನೋದ್ ರಾಜ್ಕುಮಾರ್. ಹೌದು. ಅಮ್ಮ ಮಗ ಅಂದ್ರೆ ಅವ್ರನ್ನ ಬಿಟ್ಟು ಇವ್ರು ಇರ್ತಾ ಇರಲಿಲ್ಲ, ಇವ್ರ ಬಿಟ್ಟು ಅವ್ರು ಇರ್ತಾ ಇಲ್ಲ. ಒಬ್ಬ ವ್ಯಕ್ತಿಗೆ ನಟಿಯ ಕ್ಯಾರೆಕ್ಟರ್ ಜೊತೆಗೆ ಹೀರೋಯಿನ್ ಜೊತೆಗೆ ತಾಯಿ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಏಕೈಕ ನಟಿ. ಹೌದು. ನಿಮ್ಮೆಲ್ಲರನ್ನ ಇವರೆಲ್ಲರನ್ನ ಕಿತ್ಕೊಂಡು ತಿನ್ನೋದಂತಾನೆ ನಾವು ನೋಡ್ತಾ ಇರೋದು. ಹೌದು. ನಿಮ್ಗೆ ಅರ್ಥ ಆಗ್ತಾ ಇದ್ದೀರಾ? ಕರೆಕ್ಟ್ ಕರೆಕ್ಟ್. ಅಷ್ಟನ್ನು ನಾನು ಇಟ್ಕೊಬೇಕು ಅಂತ ಕೂತ್ಕೊಂಡ್ರೆ ಹಾಳಾಗಿ ಹೋಗ್ತೀವಿ ನಾವು. ತಾಯಿಯ ಸಮಾಧಿಯನ್ನ ದೇವಸ್ಥಾನದ ರೂಪದಲ್ಲಿ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ನಮ್ಮ ವಿನೋದ್ ರಾಜ್ ಅಂತ ಆರಾಮಾಗಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಒಂದು ಬೆಳಿಗ್ಗೆ 10:30 ಸಾಯಂಕಾಲ 3:30 ಊಟ ಸಿಗುತ್ತೆ. ಒಬ್ಬ ಕಲಾವಿದೆಗೆ ತನ್ನ ಮಗನಿಂದ ಸಿಗ್ಬೇಕಾದಂತ ಸಂಪೂರ್ಣ ಗೌರವ ಇಲ್ಲಿ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ನೆಲಮಂಗಲಕ್ಕೆ ಬಂದಿದ್ದೆ. ಸೊ ಹಾಗಾಗಿ ನೆಲಮಂಗಲಕ್ಕೆ ಬಂದಾಗ ಒಂದು ದೇವಾಲಯವನ್ನ ನೀವು ನೋಡಲೇಬೇಕು. ನೋಡಿ, ಅದೇ ಲೀಲಾವತಿ ಅಮ್ಮನವರ ದೇಗುಲ. ಇದು ಸಮಾಧಿ ಆದರೂ ಕೂಡ ವಿನೋದ್ ರಾಜ್ ಅವರು ಇದನ್ನ ದೇಗುಲ ಅಂತಾನೆ ಕರೀತಾರೆ. ಹಾಗಾಗಿ ಈ ದೇಗುಲದ ದರ್ಶನವನ್ನ ಮಾಡೋಣ. ನೀವು ಲೀಲಾವತಿ ಅಮ್ಮನವರ ಸಮಾಧಿಯನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು, ಆದ್ರೆ ಕೆಲವೊಬ್ರು ಚಿತ್ರಗಳ ಮೂಲಕ ನೋಡಿರಬಹುದು ಅಂತ ಅನ್ಕೊಂತೀನಿ. ಈಗ ಒಳಗಡೆ ಏನಿದೆ, ಇಲ್ಲಿರುವಂತ ಪ್ರತಿ ಪಿಕ್ಚರ್ ಕೂಡ ಮಾತಾಡುತ್ತೆ, ಅಷ್ಟು ಕ್ಲಾರಿಟಿ ಇದೆ. ನೋಡಿ, ಸುಂದರವಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಸರ್, ನೀವು ನೋಡಿರುವ ಹಂಗೆ ನಮ್ಮ ನೆಲಮಂಗಲ ಅಂತ ಹೇಳಿದ್ರೆ ಬಹುಶಃ ಎಲ್ರಿಗೂ ಗೊತ್ತಾಗುತ್ತೆ ಲೀಲಾವತಿ ಅಮ್ಮನವರ ಬೀಡು ಇಲ್ಲಿತ್ತು ಅಂತ ಹೇಳಿ. ಸರ್, ನಮ್ಗೆ ನೆಲಮಂಗಲದಲ್ಲಿ ಯಾರು ಒಬ್ರು ಸೆಲೆಬ್ರಿಟಿ ಇದ್ದಾರೆ ಅಂದಾಗ ನಾವು ಚಿಕ್ಕ ವಯಸ್ಸಿಂದನು ನಾವು ಕೇಳಿದ ಒಂದೇ ಹೆಸರು ಲೀಲಾವತಿ ಅಮ್ಮ ಅವ್ರದ್ದು. ಹೌದು. ವಿನೋದ್ ರಾಜ್ಕುಮಾರ್. ಹೌದು. ಇವ್ರಿಬ್ರು ನಾವು ತುಂಬಾ ಬಹಳ ಮೇ ಬಿ ನಮ್ದು 1-2ನೇ ಕ್ಲಾಸ್ ಇಂದನೂ ನಾವು ನೋಡ್ಕೊಂಡ್ ಬಂದಿದ್ವಿ. ಬಹಳ ಕಾಮನ್ ಆಗಿ ನೋಡಿದೀವಿ. ವಿನೋದ್ ರಾಜ್ಕುಮಾರ್ ಅವರು ಯಾವಾಗ್ಲೂ ಕಾರಲ್ಲಿ ಬಂದು ಆ ನೆಲಮಂಗಲದಲ್ಲಿ ಅವ್ರು ಪರ್ಚೇಸ್ ಮಾಡಕ್ ಬಂದಾಗೆಲ್ಲ ಸಿಕ್ತಾಗ ನಮ್ಗೆ ನಾವು ಕಣ್ಣಾರ ನೋಡಿದಂತ ಏಕೈಕ ಸೆಲೆಬ್ರಿಟಿ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದಂತ ವ್ಯಕ್ತಿ ಅಂದ್ರೆ ವಿನೋದ್ ರಾಜ್. ಟೋಟಲ್ ಆಗಿ ಅವ್ರು ಇಲ್ಲಿದ್ದು ಅವರ ಬಹುತೇಕ ಅತ್ಯಂತ ಹೆಚ್ಚಿನ ಕಾಲವನ್ನ ನಮ್ ನೆಲಮಂಗಲದಲ್ಲಿ ಕಳೆದಿರೋದು ನಮ್ಗೆ ಹೆಮ್ಮೆ ಸರ್. ಎಸ್ ಸರ್. ನಾವು ಒಳಗಡೆ ಎಂಟ್ರಿ ಆದ್ರೆ ನೋಡಿ, ಇಲ್ಲಿ ಪ್ರಸಾದ ಕೂಡ ಇದೆ ಸರ್, ಅಂದ್ರೆ ಅನ್ನದಾನ. ಎಸ್, ಅಂದ್ರೆ ಇದು ದೇವಸ್ಥಾನ. ಇದು ಎಷ್ಟು ಸುಂದರವಾಗಿದೆ ಅಂದ್ರೆ ವೈಟ್ ಅಂಡ್ ವೈಟ್ ಆಗಿ ಮಾಡಿದ್ದಾರೆ. ಕಲ್ಲಿನ ಕಂಬಗಳಿದೆ. ಸೊ ಒಳಗಡೆ ಹೋಗೋಣ. ಇದು ಒಂದು ಸುತ್ತು ಹಾಕಿ ಒಳಗಡೆ ಸಮಾಧಿಯ ದರ್ಶನಕ್ಕೆ ಅವಕಾಶ ಇದೆ. ನೋಡಿ, ಎಲ್ಲ ಹಳೆಯ ಚಿತ್ರಗಳು ಎಷ್ಟು ಕ್ಲಾರಿಟಿ ಮಾತ್ರ ಅದ್ಭುತವಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಇದು ಕೈಯಲ್ಲಿ ಬಿಡಿಸ್ದಂಗಿದೆ. ಇವತ್ತು ಕೂಡ ಆ HD ಕ್ವಾಲಿಟಿ ಅಂತ ಏನ್ ಹೇಳ್ತಾರಲ್ಲ, ಆ ಕ್ವಾಲಿಟಿ ಪಿಕ್ಚರ್ಗಳು ಅದ್ಭುತವಾಗಿ ಬಿಡಿಸಿದ್ದಾರೆ. ಅದು ತುಂಬಾ ಎಫರ್ಟ್ ಹಾಕಿದ್ದಾರೆ. ಒಂದೊಂದು ಫೋಟೋದಲ್ಲೂ ವಿನೋದ್ ಸರ್ ಅವರ ಎಫರ್ಟ್ ನಮಗೆ ಎತ್ ಕಾಣ್ತಾ ಇದೆ ನಿಜವಾಗ್ಲು. ಈ ರೀತಿ ನಾವು ಎಲ್ಲೂ ಕೂಡ ಒಂದು ದೇಗುಲವನ್ನ ನೋಡಿಲ್ಲ. ಅಂದ್ರೆ ಸಮಾಧಿ ಅನ್ನೋದನ್ನ ನಾವೆಲ್ಲ ಕಡೆ ನೋಡ್ಕೊಂಡು ಬರ್ತೀವಿ, ಅದನ್ನು ಕೂಡ ನಮ್ಮ ವಾಹಿನಿಯಲ್ಲಿ ತೋರಿಸಿದ್ವಿ. ಇದೇ ತರ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯಾಕಂದ್ರೆ ತಾಯಿಯವರು ನಮ್ಮನ್ನ ಸಾಕಿರುವಂತ ಆ ರೀತಿ, ಆಮೇಲೆ ನನ್ನನ್ನೇ ಅವ್ರ ಮಗ ಅಂತ ಪ್ರೀತಿಸ್ಲಿಲ್ಲ. ನನ್ನ ಜೊತೆಲಿರೋರೆಲ್ಲ ನನ್ನ ಮಕ್ಕಳು. ಅಲ್ಲಿ ಸ್ವಾರ್ಥನೂ ಇತ್ತು, ಪ್ರೀತಿನೂ ಇತ್ತು. ಏನ್ ಸ್ವಾರ್ಥ ಇತ್ತು? ಇವರನ್ನೆಲ್ಲ ನಾನು ಪ್ರೀತಿಯಿಂದ ನೋಡ್ಕೊಂಡು ಇವರೆಲ್ಲ ಸೇರಿ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊತಾರೆ. ಕರೆಕ್ಟ್.
ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೋತಾರೆ. ಹೌದು. ಏನಿಲ್ಲ ಅಂದ್ರು ಮಾಧ್ಯಮದವರಾಗ್ಲಿ ಉದ್ಯಮದವರಾಗ್ಲಿ ವಿನೋದ್ ರಾಜ್ ಲೀಲಾವತಿಯವ್ರ ಮಗ ಹಾಳಾಗ್ಬಾರ್ದು, ನಾವೇ ನೆನೆಸ್ತೀವಿ ಅವ್ರನ್ನ ಅಂತ. ಸಾಕ್ರಿ, ಏನ್ರಿ ಬೇಕು, ಎಷ್ಟ್ರಿ ಬೇಕು ಮನುಷ್ಯನಿಗೆ, ಎಷ್ಟ್ರಿ ಹೆಸರು ಬೇಕು, ಎಷ್ಟ್ರಿ ತಿನ್ಬೇಕು ಮನುಷ್ಯ. ಅವನಿಗೆ ಅರುಗೋಷ್ಟು ತಿನ್ಬೇಕು ಹೊರತು ಒಂದು ಇತಿಮಿತಿ ಮೀರಿದ ಮೇಲೆ ಅದ್ರ ಮೇಲೆ ನಾವು ನೋಡ್ಬಾರ್ದು, ತಪ್ಪಾಗತ್ತೆ ಅದು. ಅದು ಯಾರ್ದನ್ನ ನಾವು ನೋಡ್ತಾ ಇದೀವಿ ಇನ್ನೂ ಬೇಕು ಅಂತ, ನಿಮ್ಮೆಲ್ರನ್ನ ಇವರೆಲ್ಲರನ್ನ ಕಿತ್ಕೊಂಡು ತಿನ್ನೋದಂತಾನೆ ನಾವು ನೋಡ್ತಾ ಇರೋದು. ನಿಮ್ಗೆ ಅರ್ಥ ಆಗ್ತಾ ಇದ್ದೀರಾ? ಅಷ್ಟನ್ನು ನಾನು ಇಟ್ಕೊಬೇಕು ಅಂತ ಕೂತ್ಕೊಂಡ್ರೆ ಹಾಳಾಗಿ ಹೋಗ್ತೀವ್ರಿ ನಾವು, ಉದ್ಧಾರ ಆಗಲ್ಲ ರೀ. ಈ ದೇವ್ರು ನಮ್ಮನ್ನ ಹಾಳು ಮಾಡಲ್ಲ. ದೇವ್ರು ಯಾರ್ರಿ ಹಾಳು ಮಾಡಕ್ಕೆ? ನಾವೇನೇ ನಮ್ಮ ಹಾಳಕ್ಕೆ ಕಾರಣ, ನಾವೇನೇ ನಮ್ಮ ಉದ್ಧಾರಕ್ಕೆ ಕಾರಣ. ನಿಮ್ಗೆ ಅರ್ಥ ಆಗ್ತಾ ಇದ್ದೀರಾ? ಸಾಕು, ನನಗೆ ಏನ್ ಬೇಕು 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 ಅನ್ನುವಂಥದ್ದು ಏನ್ ಬೇಕು ಮನುಷ್ಯನಿಗೆ? ಆರೋಗ್ಯ ಬೇಕು. ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಸಮಾಜಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಸೇವೆ ನಾವು ಸಲ್ಲಿಸೋ, ಅಳಿಲ್ ಸೇವೆ ಆದ್ರೂ ನಾವು ಸಲ್ಲಿಸೋ ಮಟ್ಟದಲ್ಲಿ ನಮ್ಮ ಜೀವನ ಸಾಗಬೇಕು ಅನ್ನೋ ಆ ಭಾವನೆಯಲ್ಲಿ ಹೋಗ್ತಾ ಇರ್ಬೇಕು. ಸೊ ನನಗೆ ಸ್ಪೆಷಲಿ ಇದು ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಸೊ ಸ್ಪೆಷಲಿ ತುಂಬಾ ಖುಷಿ ಆದಂತ ವಿಚಾರ, ನಾನು ಇದುವರೆಗೂ ಅನೇಕ ಸಮಾಧಿಗಳಿಗೆ ಹೋಗಿ, ಅನೇಕ ಸೆಲೆಬ್ರಿಟೀಸ್ ಗಳ ಮನೆಗಳಿಗೆ ಹೋಗಿ ಅಲ್ಲಿರುವಂತಹ ಅವರ ಪೂರ್ವಜರ ಸಮಾಧಿಗಳನ್ನು ಕೂಡ ನೋಡಿದ್ದೀನಿ. ಸೊ ಎಲ್ಲೂ ಕೂಡ ಈ ತರದ್ ಯಾರೋ ಮಾಡಿದಂತ ಉದಾಹರಣೆ, ದೇವಸ್ಥಾನ ಆದ್ರೂ ಕೂಡ ಚಿಕ್ಕ ಗುಡಿಯನ್ನ ಮಾಡಿ, ಇದು ದೇವಾಲಯಕ್ಕಿಂತ ದೊಡ್ಡದು ನಾನು ಅನ್ಕೊಂತೀನಿ. ನೋಡಿ, ಇಲ್ಲೆಲ್ಲ ಫೋಟೋಸ್ ಗಳಿದೆ ನೋಡಿ, ಅಂದ್ರೆ ಅವರ ಎಲ್ಲಾ ಚಿತ್ರಗಳು ಆ ಸಮಯದಲ್ಲೇ ಅವರು ಏಜ್ಡ್ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ರು. ಮೊದಲನೇ ಏಕೈಕ ನಟಿ, ಒಬ್ಬ ವ್ಯಕ್ತಿಗೆ ತಾಯಿ ಕ್ಯಾರೆಕ್ಟರ್, ನಟಿಯ ಕ್ಯಾರೆಕ್ಟರ್ ಜೊತೆಗೆ ಹೀರೋಯಿನ್ ಜೊತೆಗೆ ತಾಯಿ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಏಕೈಕ ನಟಿ. ಹೌದು, ಸರಿಸುಮಾರು ಕನ್ನಡ, ಮಲಯಾಳಂ, ತೆಲುಗು ಹೀಗೆ 600ಕ್ಕೂ ಅಧಿಕ ಸಿನಿಮಾಗಳನ್ನ ಇವರು ಮಾಡಿದ್ದಾರೆ. ಸೊ ಎಲ್ಲೇ ಯಾವುದೇ ಭಾಷೆಯಲ್ಲಿ ಸಿನಿಮಾ ಮಾಡಿದ್ರು ಕೂಡ, ಮೂಲತಃ ನಮ್ಮ ಕರಾವಳಿಯವರು, ನಮ್ಮ ಊರಿನವರು, ಎಲ್ಲೇ ಮಾಡಿದ್ರು ಕೂಡ ಫೈನಲಿ ಇಲ್ಲಿ ಬಂದು ಬೀಡು ಬಿಡ್ತಾರೆ. ಸೊ ಈಗಲೂ ಕೂಡ ವಿನೋದ್ ರಾಜ್ ಅವರು ಕೃಷಿಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಾರೆ, ಜೊತೆಗೆ ಮಾರ್ಕೆಟಿಗೆ ಅವರೇ ಹೋಗ್ತಾರೆ ಅಂತ. ಹೌದು ಸರ್, ನಾವು ಪ್ರತಿ ಸತಿ ನೋಡ್ತೀವಲ್ಲ, ಪ್ರತಿ ಒಂದ್ ವಾರಕ್ಕೊಂದ್ಸತಿ ಅವ್ರ ಕಾರು ನಮ್ ನೆಲಮಂಗ್ಲಾದ ಎಲ್ಲಿ ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡ್ ಇಂದ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ತಿರ್ಗಾಡೋದನ್ನ ನಾವು ನೋಡಿರ್ತೀವಿ. ಅವತ್ತಿನ ಕಾಲಕ್ಕೂ ಅದೇ ಕಾರಲ್ಲಿ ಓಡಾಡ್ತಿರೋ ವ್ಯಕ್ತಿ ಇವತ್ತು ಅದೇ ಕಾರಲ್ಲಿ ಓಡಾಡ್ತಾ ಇದಾರೆ. ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ, ಡೌನ್ ಟು ಅರ್ತ್. ಎಸ್, ಇಲ್ಲಿದೆ ನೋಡಿ, ಇದು ಅವರ ಸಿನಿಮಾದ ಚಿತ್ರ. ಇದು ಇದು ಕಲರ್ ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ಸರಿಸುಮಾರು ಹಳೆಯ ಕಾಲದ ಎಲ್ಲಾ ಚಿತ್ರಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಲೀಲಾವತಿ ಅಮ್ಮನವರ ಅನೇಕ ಫೋಟೋಸ್ಗಳು ಕೂಡ ಇಲ್ಲಿದೆ ನೋಡಿ. ಪ್ರಶಸ್ತಿ ಬಂದಿದ್ದಾಗಿರ್ಬೋದು, ಇದು ಪ್ರಶಸ್ತಿ ಬಂಗಾರಪ್ಪ ಅವರು ಕೊಟ್ಟಿದ್ದು. ಇಲ್ಲಿ ನೋಡಿ, ಅನಂತ್ ನಾಗ್ ಅವರು ಇಲ್ಲಿದ್ದಾರೆ, ಅವರ ಅತ್ಯಂತ ಚಿಕ್ಕ ಏಜ್. ಎಸ್. ಈಗ ನಾವು ಒಂದು ಸುತ್ತು ಹಾಕಿ ಬಂದ್ವಿ, ಹೊರಗಡೆಯಿಂದ ಒಂದು ಸುತ್ತು ಬಂದ್ವಿ, ಈಗ ಒಳಗಡೆ ಬಂದಾಗ ಮತ್ತೊಂದು ಸುತ್ತು, ಅನಂತರ ನಿಮಗೆ ಕಾಣೋದೆ ಇಲ್ಲಿ ಲೀಲಾವತಿ ಅಮ್ಮನವರ ಸಮಾಧಿ. ಇದು ಇಲ್ಲಿದೆ ನೋಡಿ, ಇಲ್ಲಿ ಸಮಾಧಿ ದರ್ಶನ ಇಲ್ಲ ಆಗುತ್ತೆ ಅಲ್ವಾ ಸರ್? ಎಸ್ ಸರ್, ಎಸ್. ಇಲ್ಲಿದೆ ನೋಡಿ ಇದು ಸರ್. ಈಗ ತುಂಬಾ ಜನ ಬರ್ತಾ ಇದಾರಲ್ವಾ ಇಲ್ಲಿಗೆ ನೋಡೋದು? ಇದೊಂಥರ ಪ್ರೇಕ್ಷಣೀಯ ಸ್ಥಳ, ಜೊತೆಗೆ ಟೂರಿಸ್ಟ್ ಪ್ಲೇಸ್ ತರನೇ ಆಗಿದೆ. ನಾನು ಸುಮಾರು ಸತಿ ನೋಡಿದಾಗ ತಿಳ್ಕೊಂಡಿರೋ ಪ್ರಕಾರ ಬಹಳಷ್ಟು ಜನ ಬಂದು ಹೋಗ್ತಾ ಇದಾರೆ ಸರ್. ಪ್ರತಿ ದಿನ ಇದ್ದೇ ಇರುತ್ತೆ ಅಲ್ಲಿ. 10 ಗಂಟೆಯಿಂದ ಅನ್ನದಾನ ಕೂಡ ಇದೆ, 3:30ವರೆಗೂ ಅನ್ನದಾನ ಇದೆ, ಮಾಡ್ತಾ ಇದಾರೆ. ಜೊತೆಗೆ ಇಡೀ ಪ್ರಪಂಚದಲ್ಲಿ ಐ ಥಾಟ್ ತುಂಬಾ ಹೆಮ್ಮೆ ಆಗತ್ತೆ ಹೇಳಲಿಕ್ಕೆ, ಯಾರಾದ್ರೂ ಒಬ್ಬ ವ್ಯಕ್ತಿ ತನ್ನ ತಾಯಿಯನ್ನ ದೇವಸ್ಥಾನದ ರೂಪ, ತಾಯಿಯ ಸಮಾಧಿಯನ್ನ ದೇವಸ್ಥಾನದ ರೂಪದಲ್ಲಿ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ನಮ್ಮ ವಿನೋದ್ ರಾಜ್ ಅಂತ ಆರಾಮಾಗಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಒಂದು ಅದು ನಮ್ಮ ನೆಲಮಂಗಲದಲ್ಲಿ ಆಗಿರೋದು ಬಹಳ ಖುಷಿ ಆಗುತ್ತೆ. ವೀಕ್ಷಕರೇ, ಇಲ್ಲಿಗೆ ಬರೋದಕ್ಕೆ ಬಸ್ ಸೌಲಭ್ಯ ಕೂಡ ಇದೆ ಅನ್ನೋದನ್ನ ಇವರು ತಿಳಿಸಿದ್ರು. ಸರ್, ಯಾವ್ಯಾವ ಬಸ್ ಇಲ್ಲಿಗೆ ಬರುತ್ತೆ? ಈಗ ಬೆಂಗಳೂರಿಂದ ಬರೋರು ಹೇಗೆ ಬರ್ಬಹುದು? ಸರ್, ಬೆಳಗ್ಗೆ 6:30ಗೆ ಮಾರ್ಕೆಟ್ ಇಂದ ನೆಲಮಂಗಲಕ್ಕೆ 7:00 ಬರುತ್ತೆ. 7:00 ಬಂದು ತಿರ್ಗಾ ಇಲ್ಲಿ ಕೆಳಗಡೆ ಹೋಗಿ ಟಿಫನ್ ಮಾಡ್ಕೊಂಡು ವಾಪಸ್ 8:00 ವಾಪಸ್ ಬಂದ್ಬಿಡುತ್ತೆ. ತಿರ್ಗಾ ಜಾಲಹಳ್ಳಿ ಕ್ರಾಸ್ ಇಂದ ಮಧ್ಯಾಹ್ನ 3:00 ನೆಲಮಂಗಲ ಬರುತ್ತೆ. 3:00 ಬಂದು ಇಲ್ಲಿ 4 ಗಂಟೆಗೆ ಬಂದು ತಿರ್ಗಾ ಆ ಕಡೆ ಹೋಗ್ಬಿಟ್ಟು 4:00 ವಾಪಸ್ ಬರುತ್ತೆ. ತಿರ್ಗಾ ಸಾಯಂಕಾಲ ನಿಮ್ಗೆ 7:00 ಮೆಜೆಸ್ಟಿಕ್ ಇಂದ ಬಂದು ಇಲ್ಲಿ ಬಂದು ಆಲ್ಟ್ ಆಗುತ್ತೆ. ನೀವು ಏನಾದ್ರೂ ಇಲ್ಲಿ ಲೀಲಾವತಿ ಎಸ್ಟೇಟಿಗೆ ಬರ್ಬೇಕಂದ್ರೆ ನೆಲಮಂಗಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಬಂದ್ರೆ 40 ರೂಪಾಯಿ ತಗೋತಾರೆ. ಒಬ್ಬೊಬ್ಬರಿಗೆ 40 ರೂಪಾಯಿ ತಗೋತಾರೆ. ಅಲ್ಲಿಂದ ಲೀಲಾವತಿ ಎಸ್ಟೇಟ್ ಅಂದ್ರೆ ಸೀದಾ ಕರ್ಕೊಂಡು ಇಲ್ಲಿ ಬಿಡ್ತಾರೆ. ಸರ್, ಇಲ್ಲಿಗ ಊಟದ ವ್ಯವಸ್ಥೆ ಕೂಡ ಇದೆ ಅನ್ನೋದನ್ನ ಪ್ರಸಾದ ವಿತರಣೆ ಅಂತ ಹಾಕಿದ್ದಾರೆ. ಸರ್, ಏನು ಯಾವ ಸಮಯಕ್ಕೆ ಬರಬೇಕು, ಯಾವ ಸಮಯಕ್ಕೆ ಬಂದ್ರೆ ಊಟದ ಪ್ರಸಾದ ಸಿಗುತ್ತೆ ನಮ್ಗೆ? ಇಲ್ಲ, ಡೈಲಿ ಊಟ ಸಿಗುತ್ತೆ ನಮ್ಗೆ.
ಬೆಳಿಗ್ಗೆ 10:30 ಸಾಯಂಕಾಲ 3:30ವರೆಗೂ ಊಟ ಸಿಗುತ್ತೆ. ಭಾನುವಾರ ಮಾತ್ರ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಮಾಡಿರ್ತಾರೆ. ಅಂದ್ರೆ ಹಬ್ಬ ಹರಿದಿನಗಳಲ್ಲೂ ಜಾಸ್ತಿ ಮಾಡಿರ್ತಾರೆ. ಅಂದ್ರೆ ಸ್ವೀಟ್ಸು, ಆಮೇಲೆ ಪಾಯಸ, ಏನೇನು ಖಾರ ಐಟಮ್ ಏನೇನೋ ಇರ್ತಿಲ್ವ. ಆಮೇಲೆ ಮನೇಲೂ ಏನಾದ್ರು ಪ್ರೋಗ್ರಾಮ್ ಇತ್ತು ಅಂದ್ರೆ ಅಲ್ಲೂ ತುಂಬಾ ಜನ ಬರ್ತಾರೆ ಸರ್. ರಶ್ ಇರುತ್ತೆ ಈಗ ಹೇಗೆ? ರಶ್ ಇರುತ್ತೆ. ಈಗ ಹಬ್ಬ ದಿನ ಅಂದ್ರೆ ಜಾಸ್ತಿ ಜನ ಬರ್ತಾರೆ. ಭಾನುವಾರ ಶನಿವಾರ ಜಾಸ್ತಿ ಜನ ಬರ್ತಾರೆ. ಸೋಮವಾರದಿಂದ ಶುಕ್ರವಾರದವರೆಗೂ ಒಂದು ಸ್ವಲ್ಪ ನಾರ್ಮಲ್ ಆಗಿ ಬರ್ತಾರೆ. ಇಲ್ಲಿ ನಾರ್ಮಲಿ ಡೈಲಿ ಪೂಜೆ ಇರುತ್ತಾ ಹೇಗೆ? ಡೈಲಿ ಬೆಳಿಗ್ಗೆ 7:30 8 ಗಂಟೆ ಗಂಟ ಪೂಜೆ ಮಾಡ್ತಾರೆ. 7:30 8 ಗಂಟೆ ಗಂಟ ಪೂಜೆ ಮಾಡ್ತಾರೆ. ಪ್ರತಿದಿನ ನಡೆಯುತ್ತೆ? ಪ್ರತಿದಿನ ಪೂಜೆ ಮಾಡ್ತಾರೆ. ಭಾನುವಾರ ಸ್ಪೆಷಲ್ ಪೂಜೆ. ಭಾನುವಾರ ಅಂದ್ರೆ ಜಾಸ್ತಿ ಜನ ಬರ್ತಾರೆ. ಅಲಂಕಾರ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿರ್ತಾರೆ. ನೋಡಿ, ಕಲ್ಲಿನ ಕಂಬಗಳಿವೆ. ಅಂದ್ರೆ ಚಾವಣಿ ಕೂಡ ಕಲ್ಲಿಂದನೇ ಮಾಡಿದ್ದಾರೆ. ಬಹುಶಃ ಇತ್ತೀಚೆಗೆ ನಾವು ದೇವಾಲಯಗಳ ಪುನರುಜ್ಜೀವನ ಏನ್ ನೋಡ್ತಾ ಇದೀವಿ ಅವೆಲ್ಲವೂ ಕೂಡ ಈ ತರದ ಶಿಲೆಯಲ್ಲೇ ಇರುತ್ತೆ. ಸೊ ಕಂಪ್ಲೀಟ್ ವೈಟ್ ಅಂಡ್ ವೈಟ್ ಅಂತ ಹೇಳೋದು ಇದನ್ನ. ನೀವು ಮುಂದೆ ಬಂದ್ರೆ ಪ್ರತಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪ್ರತಿ ದಿನ ಇಲ್ಲಿ ಪೂಜೆ ನಡೆಯುತ್ತೆ ಅನ್ಸುತ್ತೆ. ಬಹುಶಃ ಒಬ್ಬ ಕಲಾವಿದೆಗೆ ತನ್ನ ಮಗನಿಂದ ಸಿಗ್ಬೇಕಾದಂತ ಸಂಪೂರ್ಣ ಗೌರವ ಇಲ್ಲಿ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಬಟ್ ಇವತ್ತು ಎಷ್ಟೋ ಜನ ಸರ್ಕಾರದವ್ರು ಮಾಡ್ಲಿ ಅಂತ ಸುಮ್ನಿರ್ತಕ್ಕಂಥ ಎಷ್ಟೋ ಕುಟುಂಬಗಳನ್ನ ನಾವು ನೋಡಿದೀವಿ. ಬಟ್ ಅಂತದ್ರಲ್ಲಿ ಸರ್ಕಾರವನ್ನ ಒಂಚೂರು ಅವರ ತಾಯಿ ಬಹುತೇಕ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟಿಯರಲ್ಲಿ ಅಗ್ರಮಾನ್ಯದಲ್ಲಿ ಬರ್ತಕ್ಕಂಥ ಏಕೈಕ ನಟಿ ಇವರು. ಅವ್ರಿಗೆ ಎಲ್ಲಾ ಸ್ಥಾನಮಾನಗಳನ್ನ ಸರ್ಕಾರನೇ ಕೊಟ್ಟು ಮಾಡ್ಬೇಕು ಅಂತ ಕಾಯ್ದೆ ತಾವು ಅವರ ಒಂದು ಮೊದಲನೇ ವರ್ಷದ ಟೈಮ್ ಒಳಗಡೆನೆ ಈ ಒಂದು ಕಾರ್ಯ ಮುಗಿಸಿದ್ದು ಬಹಳ ಅದ್ಭುತವಾದ ಕಾರ್ಯ ಸರ್. ಎಷ್ಟೋ ಮಕ್ಕಳುಗಳಿಗೆ ತನ್ನ ತಾಯಿಗೆ ಏನ್ ಮಾಡ್ಬೋದು ಆಫ್ಟರ್ ಒಂದಷ್ಟು ನಮ್ಗೆ ಅಷ್ಟೆಲ್ಲಾ ಮಾಡಿರ್ತಕ್ಕಂಥ ತಾಯಿಗೆ ಏನೆಲ್ಲಾ ಮಾಡ್ಬೋದು ಅನ್ನೋದಕ್ಕೆ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಈ ವಿನೋದ್ ರಾಜ್ ಅವರು ಸ್ಫೂರ್ತಿ ಆಗಿರ್ತಾರೆ. ಇಸ್ ದ ರೋಲ್ ಮಾಡೆಲ್ ಫಾರ್ ಎವ್ರಿ ನಿಜವಾಗಿಯೂ ಸನ್. ಹೌದು. ಬೇರೆಯವರೆಲ್ಲ ಎಲ್ಲೋ ದೂರದಲ್ಲಿ ಸಮಾಧಿ ಇದ್ರು ಒಂದ್ಸಲ ವರ್ಷಕ್ಕೊಂದ್ಸಲ ಹೋಗಿ ಬರೋದು ಆತರ ಮಾಡ್ತಾರೆ. ಇವ್ರು ಹಾಗಲ್ಲ, ಉಳ್ಕೊಳ್ಳುವಂತ ಪ್ಲೇಸ್ ಅಲ್ಲೇ ಮಾಡಿದ್ದಾರೆ. ಪ್ರತಿದಿನ ಅವ್ರ ಫ್ಯಾನ್ಸ್ ಯಾರೇ ಬಂದ್ರು ಇವ್ರು ಮಾತಾಡೋದಕ್ ಕೂಡ ಸಿಗ್ತಾರೆ. ಆಮೇಲೆ ತನ್ನ ಚಟುವಟಿಕೆಯನ್ನ ನಿಲ್ಸಿಲ್ಲ. ಪ್ರತಿದಿನ ಇಲ್ಲಿ ಪೂಜೆ ಆಗುತ್ತೆ ನೋಡಿ. ಸುತ್ತಲೂ ನೀವು ನೋಡಿದ್ರೆ ಎಲ್ಲ ಗ್ರೀನರಿ ನೋಡಿ, ಗಿಡಗಳನ್ನ ಬೆಳೆದಿದ್ದಾರೆ. ಆಮೇಲೆ ಇಲ್ಲೆಲ್ಲ ಹೂವಿನ ಕುಂಡಗಳನ್ನ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಒಂದು ದೇವರಿಗೆ ನಾವು ಏನು ಮಂಟಪದಲ್ಲಿ ನೋಡ್ತೀವಿ ಅದನ್ನು ಕೂಡ ಶಿಲೆಯಲ್ಲಿ ಕೆತ್ತಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಇದೆ ನೋಡಿ. ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು ಸರ್. ಈಗ ನೆಲಮಂಗಲದಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಎಕ್ಸಾಕ್ಟ್ಲಿ ನೆಲಮಂಗಲದಿಂದ ಹಾಸನ್ ರೋಡ್ ಅಲ್ಲಿ ಅಂಚಿಪುರ ಅಂತ ಬರುತ್ತೆ. ಅಂಚಿಪುರದಿಂದ ಒಳಗಡೆ ನಾವು ಬಂದ ಅಂದ್ರೆ ಸೋಲ್ದೇನಹಳ್ಳಿ ಅನ್ನೋ ಗ್ರಾಮ ಇದೆ. ಆ ಸೋಲ್ದೇನಹಳ್ಳಿ ನೆಲಮಂಗಲ ಕುಣಿಗಲ್ ಬೈಪಾಸ್ ಇಂದ 10ರಿಂದ 11 ಕಿಲೋಮೀಟರ್ ಸರ್. ಇಲ್ಲ ಮ್ಯಾಕ್ಸಿಮಮ್ 12 ಕಿಲೋಮೀಟರ್. ಬಹುಶಃ ಒಬ್ಬ ಮಗ ತಾಯಿಗೆ ಏನ್ ಮಾಡಬಹುದು ಅಂದ್ರೆ ಒಂದು ದೇವಾಲಯವನ್ನೇ ಕಟ್ಟಿ ಕೊಡಬಹುದು ಅನ್ನೋದನ್ನ ನೀವು ನಿರೂಪಿಸಿದ್ರಾ ಅಂತ ನನಗನ್ಸುತ್ತೆ. ಅವರು ಇದನ್ನೆಲ್ಲ ಮಾಡುವಂತ ಹಿಂದಿನ ಯೋಚನೆ ಏನಿತ್ತು ಅಂತ ನನಗೆ ಯಾವುದು ಗೊತ್ತಿಲ್ಲ. ಒಂದು, ಅಮ್ಮವರು ನಿಧನರಾದ ನಂತರ ನಾವು ಅಮ್ಮವರ ಅಂತಿಮ ಸಂಸ್ಕಾರ ಮಾಡಿದ ನಂತರ ಆ ಜಾಗ ನಾವು ನೋಡಿದಾಗ ನಾವು ನಮಗೆ ಏನನ್ನಿಸ್ತು, ಅಮ್ಮನ್ನ ನಾವು ಹೇಗೆ ಇಲ್ಲಿ ಅಮ್ಮವರನ್ನು ನಾವು ಜನಗಳಿಗೆ ನಾವು ಹೇಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಅನ್ನಿಸ್ತು. ಅವರ ಜೀವನ ಚರಿತ್ರೆಯ ಸ್ಟೈಲು, ಆ ಸಿನಿಮಾದ ಒಂದು ಲೋಕನ ಒಂದು ಸುತ್ತಿಗೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ರು, 3 ಪ್ರದಕ್ಷಿಣೆ ಹಾಕ್ತಾ ಇದ್ರು. ಹೌದು ನೋಡ್ತಾ ಇದ್ದೆ. ಸೊ 3 ಪ್ರದಕ್ಷಿಣೆ ಆದ ನಂತರ ಅಮ್ಮವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಜನ, ಆ ರೀತಿ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಬರ್ದೆ ನಾನು, ಹಿಂಗ್ಬೇಕು ಅಂತ. ಆಮೇಲೆ ಪಾಪ ನಮ್ಮ ಹನುಮಂತರಾಜ್ ಅವರು ಅಂತ ತ್ರಿಷಿಕಾ ಡೆವಲಪರ್ಸು ಪ್ರಮೋಟರ್ಸ್ ಅಂತ ಅವರು, ಪಾಪ ಹನುಮಂತರಾಜ್ ಅವರು, ಸತೀಶ್, ಪಾಪ ಹುಡುಗ ಜ್ಞಾನೇಶ್ ಅಂತ ಆರ್ಕಿಟೆಕ್ಟ್, ಪಾಪ ಮಾಡಿದ್ದನ್ನ ಅವರು ಕೂತ್ಕೊಂಡು ರೆಡಿ ಮಾಡಿದ್ರು, ಡಿಸೈನ್ ಮಾಡಿ ಮೊದಲನೇ ಸುತ್ತು ಬಂದಾಗ ಎಲ್ಲ ಕಲಾವಿದರ ಜೊತೆಲಿ ಅಮ್ಮವ್ರ ಪ್ರಾರಂಭ ಕಾಲದ ಅದೇ ಸಿನಿಮಾ ವೃತ್ತಿ ಜೀವನ ಹೇಗಿತ್ತು, ಆ ಕಪ್ಪು ಬಿಳುಪು ಚಿತ್ರಗಳ ಆ ಒಂದು ಮೆಲ್ಕು, ಬರೀ ಅಲ್ಲಿ ಅಮ್ಮವರು ಮಾತ್ರ ಅಲ್ದಿರ ಎಲ್ಲರೂ ಇದ್ದಾರೆ. ನಿಮಗೆ ಒಂದು ಗ್ರೂಪ್ ಫೋಟೋ ನೀವು ನೋಡ್ಬೋದು, ರೇರ್ ಫೋಟೋ ಅದು. ಹೌದು ಎಲ್ಲರೂ ಇದ್ದಾರೆ, ಎಲ್ಲ ಇದ್ರೆ ಊಟ. ಒಂದ್ಸರಿ ನೀವು ಯೋಚನೆ ಮಾಡಿ, ಏನಾದ್ರೂ ನಿಮ್ಗೆ ಹಾಕಿದ್ರು ಕೂಡ ನೆಂಚ್ಕೊಳಕ್ಕೆ ಏನಾದ್ರು ಒಂದು ಬೇಕು. ಪೋಷಕ ಕಲಾವಿದರು ನೆಂಚ್ಕೊಳಕ್ಕಿದ್ದಾಗೆ ಅವ್ರು ಯಾರು ಒಂದೊಂದು ಅಷ್ಟೊತ್ತಕ್ಕೆ ನಿಮ್ಗೆ ಇಲ್ಲ ಅಂದ್ರೆ ನಮ್ಮ ಮುಗೀತು. ನಿಮ್ಗೆ ಅದು ಸಾರನೇ ಇರಲ್ಲ, ಬರೀ ಏನೋ
ಬಡತನದಲ್ಲಿ ಕಷ್ಟದಲ್ಲಿ ಒಂದು ಊಟ ಮಾಡ್ತೀವಲ್ಲ ಮನೆಯಲ್ಲಿ, ಆ ಗಂಜಿಗೆ ಕೂಡ ಒಂದು ಉಪ್ಪಿನಕಾಯಿ ಬೇಕು ಅಂತೀವಿ ನಾವು. ಕರೆಕ್ಟಾ? ಸರ್, ಈಗ ನೀವು ಲೀಲಾವತಿ ಅಮ್ಮನವರ ಜೊತೆ ಎಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ರಿ? ಸರ್ 2008ರಿಂದ ನಾನು ಇಲ್ಲಿ ಬಂದು ಸೆಟ್ಲ್ ಆಗಿದ್ದು. ಓಕೆ. ಬಂದಾಗ ಯಾರದ್ದು ಫಿಲಮ್ ಅಂತ ನಡೀತಾ ಇತ್ತು. ಯಾರದ್ದು ಫಿಲಮ್ ಬಂದಾಗ ನಾನೇನ್ ಮಾಡಿದೆ, ಆಫೀಸ್ಗೆ ಬಂದು ಆಫೀಸ್ ಬಾಯ್ ಆಗಿ ಕೆಲಸ ಮಾಡಿದೆ. ಓಕೆ. ಆಮೇಲೆ ಮಾಡ್ತಾ ಅಣ್ಣವ್ರು ಏನ್ ಮಾಡಿದ್ರು, ಇಲ್ಲಿ ಬೇಡಪ್ಪ ತೋಟಕ್ಕೆ ಪಾಪ ನೀನು ಅಂದ್ಬಿಟ್ಟು ತೋಟಕ್ಕೆ ಕರ್ಕೊಂಡ್ಬಂದು, ತೋಟದಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದೀನಿ. ಓಕೆ. ಈ ತೋಟದಲ್ಲಿ ಮಾಡಿದೀನಿ, ಆ ತೋಟದಲ್ಲಿ ಮಾಡಿದೀನಿ. ಓಹೋ, 2 ತೋಟ ಇದೆಯಾ ಇಲ್ಲಿ? ಇಲ್ಲೊಂದು ಇದು ಸೋಲದೇವನಹಳ್ಳಿ ಅಂತ, ಇನ್ನೊಂದು ಮೈಲ್ನಹಳ್ಳಿ ಅಂತ ಅಲ್ಲಿದೆ. ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ನನಗೆ ಜಾಸ್ತಿ ಫಿಲಂ ಇಂಡಸ್ಟ್ರಿ ಅಂದ್ರೆ ತುಂಬಾ ಇಷ್ಟ. ಹೌದಾ? ಓ, ಸಿನಿಮಾ ಇಂಡಸ್ಟ್ರಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನೇನ್ ಮಾಡಿದೆ, ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದೆ, ಆಗ್ಲಿಲ್ಲ. ಅದಕ್ಕೆ ಅಣ್ಣವ್ರ ಜೊತೆಲಿಂದ ಅಣ್ಣವ್ರು ಎಲ್ಲೆಲ್ಲ ಹೋಯ್ತಾರ, ಏನೇನ್ ಮಾಡ್ತಾರೆ ಅದನ್ನೆಲ್ಲ ನಾನು ಅವ್ರ ಜೊತೆನೆ ಹೋಗ್ಕೊಂಡು ಇತ್ಕೊಂಡು ಬಂದಿದ್ದೆ. ಈಗ ವಿನೋದ್ ರಾಜ್ ಅವ್ರು ಎಲ್ಲಿರ್ತಾರೆ ನಾರ್ಮಲಿ? ಇದು ಈಗ ಅವರ ಸಮಾಧಿ, ಅವ್ರು ಎಲ್ಲಿರೋದು? ಅವ್ರು ಇಲ್ಲಿ ಮುಂದಗಡೆ ತೋಟದಲ್ಲಿ ಮನೆ ಇದೆ, ಅಲ್ಲಿ ಇರ್ತಾರೆ. ಇಲ್ಲ ಅಂದ್ರೆ ಚೆನ್ನಾಗಿ ಹೋಗಿರ್ತಾರೆ. ಅವಾಗ ಅಲ್ಲಿ ಮೈಲ್ನಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಇರ್ತಾರೆ. ಓಕೆ ಓಕೆ. ಹೆಂಗಿದ್ರು ಅಮ್ಮ ಮಗ ಅನ್ನೋದು ಇವ್ರನ್ನ ನೋಡಿ ಕಲಿಬೇಕು ಅಂತ ನಾವು ಸುಮಾರು ಜನರಿಗೆ ಹೇಳ್ತಾ ಇರ್ತೀವಿ. ನೀವು ನೋಡಿರೋ ಹಂಗೆ ಅಮ್ಮ ಮಗ ಹೆಂಗಿದ್ರು? ಅವರು ಯಾವ ತರ ಅಂದ್ರೆ, ಅವ್ರು ಏನ್ ತಿಂತಾರೋ ಊಟ, ಅವ್ರ ಸ್ಪೆಷಲ್ ಆದ್ರ ತಿಂದು ಏನಾಗ್ತಿದ್ವಿ, ಅವ್ರ ಏನೇನ್ ತಿಂದ್ರೆ ಇದೆಲ್ಲ ನಮ್ಗೆ ಸಿಗ್ತದೆ. ಅಮ್ಮ ಮಗ ಅಂದ್ರೆ ಅವ್ರನ್ನ ಬಿಟ್ಟು ಇವ್ರು ಇರ್ತಾ ಇರ್ಲಿಲ್ಲ, ಇವ್ರ ಬಿಟ್ಟು ಅವ್ರು ಇರ್ತಾ ಇರ್ಲಿಲ್ಲ. ಅಂದ್ರೆ ಒಂದೇ ಪ್ರಾಣ 2 ದೇಹ ಅನ್ನೋ ತರ. ಓಕೆ ಓಕೆ. ಅವರ ಕೊನೆ ದಿನಗಳು ಹೆಂಗಿತ್ತು ಲೀಲಾವತಿ ಅಮ್ಮನವ್ರದ್ದು? ಕೊನೆಯ ದಿನಗಳು ನಾವು ನೋಡ್ದಂಗೆ, ಇಲ್ಲಿ ಬಾತ್ರೂಮ್ ಮೇಲೇನೋ ಕಾಲ್ ಜಾರ್ ಬಿದ್ದೋದ್ರು ಅಂತ ಕೇಳ್ದೆ. ಶಾಂಪು ಮೇಲೆ ಕಾಲಿಟ್ಟಿ ಬಿದ್ದಿ ಎಲ್ಲೇನೋ ಸೊಂಟ ಮುರ್ಕೊಂತು ಅಂತ ಹೇಳಿದ್ರು. ಆಮೇಲೆ ಹಾಸ್ಪಿಟ್ಲಿಗೆ ತಗೊಂಡೋಗಿ ಸೇರಿಸಿದ್ರು. ಆಮೇಲೆ ಏನ್ ಮಾಡಿದ್ರು, ಹಾಸ್ಪಿಟ್ಲ್ ಇಂದ ಸೀದಾ ಮನೆಗೆ ಕರ್ಕೊಂಡ್ ಬಂದೆ. ಮನೆಯಲ್ಲೇ ಡಾಕ್ಟ್ರು ನರ್ಸು ಬಂದು ಟ್ರೀಟ್ಮೆಂಟ್ ಕೊಡ್ತಾರ, ಇಲ್ಲೇ ನೋಡ್ಕೊಂತಾ ಇದ್ರು. ನೋಡಿ ವೀಕ್ಷಕರೇ, ಇಲ್ಲಿ ಸುತ್ತಮುತ್ತ ಗಿಡಗಳು ಪಾರ್ಕ್ ತರ ಮಾಡಿದ್ದಾರೆ. ಅಂದ್ರೆ ನಾವು ಆಗ್ಲೇ ಹೇಳಿದ್ವಿ, ನಾವು ಇದುವರೆಗೂ ಕೂಡ ಈ ತರ ನೋಡಿಲ್ಲ ಸರ್. ಇದು ಅಮ್ಮನವರ ದೇಗುಲ ಅಂತಾನೆ ಕರೀತಾರೆ. ಅಂದ್ರೆ ಸುತ್ತಮುತ್ತ ಇಲ್ಲಿ ಬರ್ಬೇಕಾದ್ರೆ, ಇದು ನೀವು ಇವಾಗ ಬಂದ್ರಲ್ಲ ಗಾಡಿಯಲ್ಲಿ ಬರ್ಬೇಕಾದ್ರೆ ಯಾವ್ದು ರೋಡನು ಇರ್ಲಿಲ್ಲ, ಏನು ಇರ್ಲಿಲ್ಲ, ಎಲ್ಲ ಮಣ್ ರೋಡ್ ಇದ್ದಿದ್ದು. ಬಂದ ಮೇಲೆ ಈ ಸೋಲ್ದೇನಹಳ್ಳಿಗೆ ಬಂದಾದ್ಮೇಲೆ ರೋಡ್ಗೆ ಟಾರ್ ಹಾಕಿಸಿದ್ರು. ಟಾರ್ ಹಾಕಿಸ್ಬಿಟ್ಟು ಆಮೇಲೆ ಬಸ್ ಹಾಕಿಸಿದ್ರು. ಬಸ್ ಒಂದೇ ಒಂದ್ ಬರ್ತಾ ಇತ್ತು, ಆಮೇಲೆ 3 ಬಸ್ ಬರತ್ರ ಮಾಡಿದ್ರು. ಆಮೇಲೆ ಅಲ್ಲಿಂದ ಇಲ್ಲಿಗೆ ಆಟೋಗಳು ಬರ್ಬೇಕು ಅಂದ್ರೂ ಆಟೋಗಳಿಗೆ ಅವ್ರಿಗೆ ಹೇಳಿ ಅವ್ರಿಗೆ, ಆಮೇಲೆ ಇಲ್ಲಿಗೆ ಬರ್ತಾ ಇದ್ದಿದ್ದು ಬಸ್ಗಳು ಬರ್ತಾ ಇದ್ರು, ಬಟ್ ಜನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಇದೊಂಥರ ಲೀಲಾ ವಿನೋದ ಸ್ಟುಡಿಯೋ ಅನ್ನೋ ತರ ಆಗಿದೆ ಅಲ್ಲ ಈಗ? ಲೀಲಾ ವಿನೋದ್ ಸ್ಟುಡಿಯೋ ಅನ್ನೋದು ಅವ್ರದ್ದು ವಿಡಿಯೋ ಏನೇನಿದೆ ಅದನ್ನ ನೋಡ್ಬೋದು ಅಂದ್ಬಿಟ್ಟು ನಾವೇ ಮಾಡಿರೋದು, ಒಂದು ಚಾನಲ್ ಮಾಡಿದೀವಿ. ಇದು ಏನು ಸರ್? ಇದು ಯಾರ ಗೆಸ್ಟ್ ಬಂದಾಗ ಅಲ್ಲಿ ಬಂದು ಸುತ್ತ ಚೇರ್ ಹಾಕಿರ್ತಾರೆ. ಚೇರ್ ಹಾಕಿದಾಗ ಬಂದು ಕುಂತ್ಕೊಂಡು ಅಲ್ಲಿ ದೊಡ್ಡ ವ್ಯಕ್ತಿಗಳು ಯಾರು ಗೊತ್ತಿಲ್ಲ, ಅವ್ರು ಬಂದು ಅಲ್ಲಿ ಕುಂತ್ಕೊಂಡು ಒಂದು ಟೀ ಕಾಫಿ ಏನಾದ್ರು ಕುಡಿಬಹುದು. ಅಲ್ಲಿ ಆ ಕಡೆ ಒಂದು ಇದೆಯಲ್ಲ, ಅದು ಏನದು? ಅದು ಕ್ಯಾಂಟೀನ್, ಅಮ್ಮವ್ರ ಕ್ಯಾಂಟೀನ್, ಲೀಲಾವತಿ ಕ್ಯಾಂಟೀನ್ ಅಂತ. ಅದು ಅದ್ರಲ್ಲಿ ದಿನ ಬೆಳಗ್ಗೆ 10:00 ಸಾಯಂಕಾಲ 3:30 ನಿಮ್ಗೆ ತಿಂಡಿ ಸಿಗುತ್ತೆ. ಸರ್, ಇದನ್ನ ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಓವರ್ ಆಲ್ ಎಷ್ಟು ಖರ್ಚು ಆಗಿರ್ಬಹುದು ಸರ್? ಸರ್, ನಮ್ಗೆ ಗೊತ್ತಿರೋ ಪ್ರಕಾರ ಅಣ್ಣವರು ಹೇಳಿರೋದು 1.5 ಅಂತ ಹೇಳಿದ್ದಾರೆ. 1.5 ಕೋಟಿ. ಯಾಕಂದ್ರೆ ಇದೆಲ್ಲ ಕಲ್ಲಲ್ವಾ, ಹಂಗಾಗಿ ತುಂಬಾ ಖರ್ಚು ಆಗಿರುತ್ತೆ. ಯಾಕಂದ್ರೆ ಕಮ್ಮಿ ಆಗೋಕ್ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕಲ್ಲನ್ನ ನಿಲ್ಲಿಸಿನೇ ಏನು ಇದು ತಗೋಬೇಕು ಅದೇ ತರ ಮಾಡಿದಾರೆ. ಒಳಗಡೆಯೂ ಕೂಡ ಈಗಾಗಲೇ ನಾವು ತೋರಿಸಿದೀವಿ ಅದ್ರ ಬಗ್ಗೆ. ನೋಡಿ ವೀಕ್ಷಕರೇ, ನಾನು ಇಲ್ಲಿಗೆ ಇವತ್ತು ಬಂದಿರೋದು ಲೀಲಾವತಿ ಅಮ್ಮನವರ ದರ್ಶನ ಮಾಡಬೇಕು ಅಂತ ಹೇಳಿ. ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು. ಸೊ ಎಲ್ರೂ ಒಂದ್ಸಲ ಇಲ್ಲಿಗೆ ಬನ್ನಿ. ನಾವು ಯಾವ್ದಾವ್ದೋ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡೋದಕ್ಕೆ ಆ ರೀತಿ ಹೋಗ್ತೀವಿ. ಒಂದ್ಸಲ ಇಲ್ಲಿಗೆ ಬನ್ನಿ. ಸೊ ಇಲ್ಲಿಯ ಸಮಾಧಿಯ ದರ್ಶನದ ಜೊತೆಗೆ ಹಳೆಯ ಚಿತ್ರಗಳ ಫೋಟೋಗಳ ಒಂದು ದರ್ಶನ ಕೂಡ ನಿಮ್ಗೆ ಆಗುತ್ತೆ. ಸೊ ನಿಮ್ಗೆ ಫ್ರೀ ಇದ್ರೆ ಊಟ ಕೂಡ ಮಾಡಿ ಹೋಗೋದಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಹಾಗಾಗಿ ಬನ್ನಿ, ಶುಚಿತ್ವವನ್ನ ಕಾಪಾಡಿ. ಸೊ ನಿಶ್ಶಬ್ದವಾಗಿ ಒಂದಿಷ್ಟು ಹೊತ್ತು ಇಲ್ಲಿ ಕಳೆದು ಹೋದ್ರೆ ಬಹುಶಃ ತುಂಬಾ ಚೆನ್ನಾಗಿರುತ್ತೆ. ಒಂದು ಪ್ರಕೃತಿಯ ಮಡಿಲಲ್ಲಿದೆ, ಅದು ಒಂದು ಕೂಡ ಸ್ಪೆಷಲ್. ಇಡೀ ನೆಲಮಂಗಲಕ್ಕೆ ಒಂದು ಹೆಸರು ಇದೆ. ಎಸ್ ಖಂಡಿತ. ಇದು ಈ ಹೊತ್ತಿನ ವಿಶೇಷ. ಮಾಹಿತಿಯನ್ನ ಕೊಟ್ಟಿರೋ ನಿಮ್ಗೆ ತುಂಬಾ ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರೋರಿಗೆ ಇದು ತುಂಬಾ ಇಷ್ಟ ಆಗಿರುತ್ತೆ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.